ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಸ್ತರೇಖೆಯ ಕುರಿತು ಮಾತನಾಡ್ತಾ ಹೋಗೋಣ. ಇನ್ನು ಹಸ್ತರೇಖೆಯ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ ರಾಹುವೇ ಕೇತುವೆ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ನಾವು ಹಸ್ತರೇಖೆಯ ಕುರಿತು ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಹಸ್ತರೇಖೆ ಅಥವಾ ಮುಖ ಚಹರೆಗಳು ಭವಿಷ್ಯವನ್ನ ನಿರ್ಧಾರ ಮಾಡುತ್ತಾ ಹೇಗೆ? ಹಸ್ತರೇಖೆಗಳು ಅಂತಂದ್ರೆ ಹೆಬ್ಬೆರಳಿಂದನೂ ಕೂಡ ಹಸ್ತರೇಖೆ ಅನ್ನುವಂಥದ್ದು ನಾವು ಜೀವನಾಂಶ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ಬರ್ತೈತೆ. ಮತ್ತು ಹಸ್ತರೇಖೆಗಳಿಗೆ ಸಂಬಂಧಪಟ್ಟಂತಹ ಯಾವ ರೇಖೆಗಳು ಏನನ್ನು ಸೂಚಿಸುತ್ತವೆ ಮತ್ತು ಹಸ್ತರೇಖೆನಲ್ಲಿ ಇರುವಂತಹ ಬೆರಳುಗಳು ಯಾವ ಬೆರಳುಗಳಲ್ಲಿ ಎಷ್ಟು ಚಕ್ರಗಳಿದ್ದಾವೆ ಮತ್ತು ಎಷ್ಟು ಶಂಕುಸ್ಥಾಪನೆಗಳಿದ್ದಾವೆ ಮತ್ತು ಯಾವ ರೇಖೆಗೆ ಸಂಬಂಧಪಟ್ಟಂತಹ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹಸ್ತರೇಖೆಯಿಂದ ಯಾವ ಕುಟುಂಬದಲ್ಲಿ ಸತಿಪತಿ ರೇಖೆಗಳು ಅನ್ನುವಂಥದ್ದು ಅಂತಂದ್ರೆ ಗಂಡ ಹೆಂಡತಿರಲ್ಲಿ ಎಷ್ಟರ ಮಟ್ಟಿಗೆ ಸಮೃದ್ಧಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಎಷ್ಟು ಸಂತೋಷಕರವಾಗಿರ್ತಾರೆ, ಆರ್ಥಿಕವಾಗಿ ಎಷ್ಟು ಚೆನ್ನಾಗಿರ್ತಾರೆ ಮತ್ತು ಮಕ್ಕಳು ಸಂತಾನ ಭಾಗ್ಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದಾವೆ ಅನ್ನುವಂಥ ಎಲ್ಲಾ ತರದ ವಿಷಯಗಳನ್ನು ಕೂಡ ಈ ಹಸ್ತರೇಖೆಯಿಂದ ಕಂಡಿಡ್ಕೋಬಹುದು. ಹೇಗೆ ಈ ಹಸ್ತರೇಖೆಯಿಂದ ನಮಗೆ ಸಂಪೂರ್ಣ ಜೀವನಾಂಶ ಹೇಳ್ಕೋಬಹುದು ತಿಳ್ಕೋಬಹುದು ಅಂತಂದ್ರೆ, ಇವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆಯೋ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಒಂದು ಬೃಹದಾಕಾರವಾದ ಒಂದು ದೊಡ್ಡ ಮರ ಇದು. ಈ ಮರದಲ್ಲಿ ಎಷ್ಟು ರೆಂಬೆಗಳಿದಾವೋ, ಎಷ್ಟು ಬಿಳಿಲುಗಳಿದಾವೋ, ಎಷ್ಟು ಕಾಂಡಗಳಿದಾವೋ ಅಷ್ಟು ರೀತಿಯಾಗಿ ವಿಂಗಡಗಳಿದಾವೆ. ಹಸ್ತರೇಖೆ, ಜ್ಯೋತಿಷ್ಯ ಶಾಸ್ತ್ರ, ಮುಖಲಕ್ಷಣ ಮತ್ತು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಗಿಳಿಶಾಸ್ತ್ರ, ಡಮರುಗ ಶಾಸ್ತ್ರ, ಬುಡಬುಡಿಕೆ ಶಾಸ್ತ್ರ ಅಂತ ಹೇಳ್ತೀವಿ. ಮತ್ತು ಏನಂತ ಹೇಳ್ತೀವಿ, ಪಂಚಾಂಗ ಶಾಸ್ತ್ರ. ಪಂಚಾಂಗದಲ್ಲಿ ವಿಧವಾದಗಳು ಪಂಚಾಂಗಗಳಿದ್ದಾವೆ. ಗೌರಿ ಪಂಚಾಂಗ, ಗೌಳಿ ಪಂಚಾಂಗ, ಗೌಳಿ ನುಡಿಯುವಂಥದ್ದು, ಶಕುನ ಶಾಸ್ತ್ರ, ಈ ಎಲ್ಲ ವಿಧಾನಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ನಾವು ಸ್ಥಾನಮಾನ ಕೊಡಲೇಬೇಕಾಗಿರುವಂಥದ್ದು ಹಸ್ತರೇಖೆಗೆ. ಹೇಗೆ ಹಸ್ತರೇಖೆಗೆ ಪ್ರಾಮುಖ್ಯದ ಮೇರು ಪರ್ವತ ಕೊಡ್ತೀವಿ ಅಂತಂದ್ರೆ, ಕೆಲವರಿಗೆ ರಾಶಿ ನಕ್ಷತ್ರಗಳೇ ಗೊತ್ತಿರೋದಿಲ್ಲ. ಅಂದ್ರೆ ಈಗಿನ ಜನ್ಮಾನದಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಮಕ್ಕಳಾಗುತ್ತೆ, ಹೆರಿಗೆ ಆಗುತ್ತೆ, ಹಾಸ್ಪಿಟ್ಲಲ್ಲಿ ಕಂಪಲ್ಸರಿ ಬರ್ದಿಡ್ತಾರೆ, ಎಲ್ಲಾನು ಓಕೆ. ಬಟ್ ಹಿಂದ್ಗಡೆ ನಮ್ಗೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರ್ಲಿಲ್ಲ, ಮನೆಯಲ್ಲೇ ಮಗು ಜನನ ಅನ್ನುವಂಥದ್ದು ಆಗ್ತಾ ಇತ್ತು. ಅವಾಗ ಕಾಲಕ್ರಮೇಣ ಇವಾಗಿನ ನಮ್ಮ ವಯಸ್ಸಿಗಿನ ಜಾಸ್ತಿ ಹೆಚ್ಚು ಇರೋರಿಗೆ ರಾಶಿ ನಕ್ಷತ್ರಗಳೇ ಗೊತ್ತಿರೋದಿಲ್ಲ ಎಷ್ಟೋ ಜನಗಳಿಗೆ. ಇಂಥವ್ರಿಗೆ ಅವರ ಮುಖ ಲಕ್ಷಣದಿಂದನೂ ಕೂಡ ಶಾಸ್ತ್ರ ಹೇಳ್ತೀವಿ ಮತ್ತು ತೌಡೆ ಶಾಸ್ತ್ರದಿಂದನೂ ಶಾಸ್ತ್ರ ಹೇಳ್ತೀವಿ, ಅದರಲ್ಲೂ ವಿಶೇಷವಾಗಿ ಹಸ್ತರೇಖೆಯಿಂದ. ಈ ಹಸ್ತರೇಖೆಗೆ ಸಂಬಂಧಪಟ್ಟಂತಹ ಹೇಗೆ ಈ ಹಸ್ತರೇಖೆ ಅಂತಂದ್ರೆ, ಪ್ರತಿ 6 ತಿಂಗಳು ದೊಡ್ಡ ನಕ್ಷತ್ರಗಳಲ್ಲಿ ದೊಡ್ಡ ರಾಶಿಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಗ್ರಹಗತಿಗಳು ಬದಲಾವಣೆ ಆಗ್ತಾವೋ ಅದೇ ರೀತಿ ಹಸ್ತರೇಖೆಗಳಲ್ಲೂ ಕೂಡ ದೊಡ್ಡ ರೇಖೆಗಳು ಅನ್ನುವಂಥದ್ದು ಏನಿರ್ತವೆ. 5 ರೇಖೆಗಳು ದೊಡ್ಡ ರೇಖೆಗಳಿದ್ದಾವೆ. ಅಂದ್ರೆ ಸಾವಿನ ರೇಖೆ ಅಂದ್ರೆ ಆಯುಷ್ಯ ರೇಖೆ ಅಂತ ಹೇಳ್ತೀವಿ. ಆಯುಷ್ಯ ರೇಖೆ, ಸತಿಪತಿ ರೇಖೆ, ಧನ ರೇಖೆ ಮತ್ತು ವಿದ್ಯಾ ರೇಖೆ ಅನ್ನುವಂಥದ್ದು ಏನಿದೆಯೋ ಈ 5 ರೇಖೆಗಳು ಮೇಜರ್. ಇವು ನಶಿಸು ಹೋಗೋದಿಲ್ಲ, ಮಗು ಹುಟ್ಟದಾಗ್ಲಿಂದ ಕೊನೆಯವರೆಗೂ ಕೂಡ ಹಾಗೆ ಇರ್ತವೆ. ಮತ್ತು ಮಧ್ಯದಲ್ಲಿ ಇರುವಂತಹ ಸಣ್ಣ ಪುಟ್ಟ ರೇಖೆಗಳು ಅಂತಂದ್ರೆ ಕಾಲಕ್ರಮೇಣ 6 ತಿಂಗಳ ಒಮ್ಮೆ ನಶಿಸು ಹೋಗ್ತಾ ಇರ್ತವೆ, 6 ತಿಂಗಳಿಗೊಮ್ಮೆ ಬೆಳಿತಾನು ಇರ್ತವೆ. ಯಾವ್ಯಾವ ರೇಖೆಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತವೆ, ಯಾವ ರೇಖೆಗಳಿಗೆ ಕನೆಕ್ಟ್ ಆಗ್ತವೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹೀಗಿದ್ದಾಗ ಆ ರೇಖೆಗಳು ಎಷ್ಟರ ಮಟ್ಟಿಗೆ ನಮಗೆ ಫಲ ಅನ್ನುವಂಥದ್ದು ಕೊಡ್ತವೆ ಮತ್ತು ನಷ್ಟವನ್ನು ಅನುಭವಿಸ್ತವೆ, ನಿಮ್ಮ ಜೀವನದ ಆಗು ಹೋಗುಗಳನ್ನು ಎಷ್ಟರ ಮಟ್ಟಿಗೆ ತಿಳ್ಕೋಬಹುದು ಅನ್ನುವಂಥದ್ದು ಸಂಖ್ಯಾಶಾಸ್ತ್ರದಿಂದನೂ ಕೂಡ ಮತ್ತು ಹಸ್ತರೇಖೆಯಿಂದನೂ ಕೂಡ ತಿಳ್ಕೋಬಹುದು. ಅಂದ್ರೆ ಸಂಖ್ಯಾಶಾಸ್ತ್ರ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ಈ ಶಂಕು ಚಕ್ರಗಳು ಎಷ್ಟರ ಮಟ್ಟಿಗೆ ಇದಾವೆ, ಎಷ್ಟು ಸಂಖ್ಯೆಗಳಲ್ಲಿ ಶಂಕು ಇದಾವೆ, ಎಷ್ಟು ಸಂಖ್ಯೆಗಳಲ್ಲಿ ಚಕ್ರಗಳಿದಾವೆ ಅನ್ನುವಂಥದ್ದು ತಿಳ್ಕೋಬೇಕು. ಮುಖ್ಯವಾಗಿ ಈ 10
ಶಂಕುಗಳು ಮತ್ತು 10 ಚಕ್ರಗಳು. 10 ಕೂಡ ಶಂಕುಗಳೇ ಇರೋದಿಲ್ಲ, 10 ಶಂಕುಗಳೇ ಇರೋದಿಲ್ಲ, ಚಕ್ರಗಳು ಇರೋದಿಲ್ಲ. ಹೀಗಿರುವಾಗ ಒಂದು ಚಕ್ರ ಇದ್ರೆ ಸುಖವಂತನು, ಒಂದೇ ಒಂದು, ಈ 10 ಬೆರಳುಗಳಲ್ಲಿ ಕೂಡ ಒಂದೇ ಒಂದು ಚಕ್ರ ಇದೆ, ಅವನು ಸುಖವಂತನು, ರಾಜಯೋಗವನ್ನು ಅನುಭವಿಸ್ತಾನೆ. ಮತ್ತು ಅವನ ಇಷ್ಟ ಕಾರ್ಯಗಳು ಏನ್ ಇರ್ತೈತೋ ಅವು ಎಲ್ಲವನ್ನೂ ಕೂಡ ಜಯಿಸುವಂತಹ ಶಕ್ತಿ ಒಂದೇ ಒಂದು ಚಕ್ರ ಇದ್ದವನಿಗೆ. ಅಂತಂದ್ರೆ ಎಕ್ಸಾಂಪಲ್, ಶ್ರೀಕೃಷ್ಣ ಪರಮಾತ್ಮ ಒಂದು ಚಕ್ರದಿಂದ ಇಡೀ ಭೂಮಂಡಲವನ್ನೇ ಆಳದ ಹಾಗೆ ಏಕಚಕ್ರ ಇರುವಂತಹ ಯಾವುದೇ ವ್ಯಕ್ತಿ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇದ್ದಂತಹ ವ್ಯಕ್ತಿಗಳು, ಏಕಚಕ್ರ ಇದ್ದಂತವ್ರು, ಅವರ ಅನಿಸಿಕೆಗಳು ತಕ್ಕಂತೆ ಸಕ್ಸಸ್ ಅನ್ನು ಪಡ್ಕೊಳ್ತೀವಿ. ಎರಡನೇದಾಗಿ 2 ಚಕ್ರ ಇದ್ರೆ ರಾಜವಂಶವನ್ನು ಅನುಭವಿಸ್ತಾರೆ. ಅಂತಂದ್ರೆ ಎಲ್ಲಾ ತರದ ಯೋಗಾಂಶಗಳನ್ನು ಕೂಡ ಅವನಿಗೆ ದಕ್ಕುತ್ತದೆ. ಮೂರನೇದು, 3 ಚಕ್ರಗಳಿದ್ದಾರೆ, ಮಹಾಶನಿ ಅಂತ ಅನ್ಬಿಟ್ಟು, ಅಂತಂದ್ರೆ ಅವನು ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ, ಆ ರೀತಿಯಾಗಿರ್ತೈತೆ. 4 ಚಕ್ರಗಳಿದ್ದಾರೆ, ಅವನು ದರಿದ್ರವನ್ನು ಅನುಭವಿಸ್ತಾ ಇರ್ತಾನೆ ಮತ್ತು ತುಂಬಾ ಕ್ರೂರಿಯಾಗಿರ್ತಾನೆ, ಕಳ್ಳ ಆಗಿರ್ತಾನೆ, ಅವನು ಆ ರೂಪದಲ್ಲಿ ಇರ್ತೈತೆ. 5 ಚಕ್ರ ಇದ್ರೆ ಅವನು ಶ್ರೀಲೋಲನ, ಅಂತಂದ್ರೆ ವ್ಯವಹಾರಿಕವಾಗಿ ಹಣಕಾಸಿನಲ್ಲಿ ಹಣದ ಹಿಂದೆ ಹೋಗುವಂಥದ್ದು, ಶ್ರೀ ವ್ಯಾಮೋಹದಿಂದ ಹೋಗುವಂಥದ್ದು, ಈ ರೀತಿ ಅನ್ನುವಂಥದ್ದು 5 ಚಕ್ರಗಳಿದ್ರೆ. ಮತ್ತು 6 ಚಕ್ರ ಇದ್ರೆ ಅವನು ಲೋಭಿ, ಅಂತಂದ್ರೆ ಕಷ್ಟಗಳೇ ಅನುಭವಿಸ್ತಾ ಇರ್ತಾನೆ. ಎಷ್ಟು ಸುಖ ಸಂಸಾರ ಇದ್ರೂ ಕೂಡ ನೋವು ಮತ್ತು ಜವಾಬ್ದಾರಿಗಳನ್ನ ಹೆಚ್ಚು ಹೊತ್ಕೋತಾ ಇರ್ತಾನೆ. ಜವಾಬ್ದಾರಿಗಳನ್ನ ಹೆಚ್ಚು ಹೊತ್ಕೊಂಡು ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ತಾ ಇರ್ತಾನೆ, ಬಟ್ ತಾನ್ ಮಾತ್ರ ನೋವನ್ನ ಅನುಭವಿಸ್ತಾ ಇರ್ತಾನೆ. 7 ಚಕ್ರಗಳಿದ್ರೆ ಸುಖ ಶಾಂತಿ ಇರೋದ್ರಲ್ಲಿ ಎಲ್ಲಾ ರೀತಿಯಲ್ಲೂ ಹೇಳು ಬೀಳು ಕಷ್ಟ ಸುಖಗಳು ಎಲ್ಲಾ ವಿಷಯದಲ್ಲೂ ಕೂಡ 50-50 ಅನುಭವಿಸ್ತಾ ಇರ್ತಾನೆ. 8 ಚಕ್ರಗಳಿದ್ರೆ 8 ಚಕ್ರಗಳೇ ಸದಾ ಕುಷ್ಟಿ, ಅಂತಾರೆ ರೋಗಿಷ್ಟ, ಅನುಮಾನ ಪೀಡೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನುಭವಿಸ್ತಾ ಇರ್ತಾನೆ. 9 ಚಕ್ರಗಳಿದ್ರೆ ಸಾಮಾನ್ಯವಾಗಿ ಅವನು ಗುರುವಿನ ಯೋಗವನ್ನು ತಲುಪಿರ್ತಾನೆ. ಒಂದು ಒಳ್ಳೆ ಜ್ಞಾನ, ಯೋಗ ಬಲ ಮತ್ತು 16 ಜನನ ಕೆಳಗಡೆ ಕೆಲ್ಸಕ್ಕೆ ಆಳುಗಳನ್ನ ಇಟ್ಟುಕೊಂಡು ಅಧಿಪತಿಯಾಗಿರ್ತಾನೆ. ಎಲ್ಲಾ ರೂಪದಲ್ಲೂ ಕೂಡ ಚೆನ್ನಾಗಿರ್ತಾನೆ. 10 ಚಕ್ರಗಳಿದ್ರೆ ಮಹಾಯೋಗಿ, ಅಂದ್ರೆ ಯೋಗಕ್ಕಿನ್ನೂ ಕೂಡ ಯೋಗ ಪುರುಷ, ಅವನು ಸನ್ಯಾಸಿ ಯೋಗವನ್ನು ಅನುಭವಿಸ್ಬೇಕು, ಆ ರೀತಿ ಯೋಗ ಇರುತ್ತದೆ. ಮತ್ತು ಕುಟುಂಬದಲ್ಲೇ ಇದ್ದುಕೊಂಡು ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸಿ ಎಲ್ಲವನ್ನು ಕೂಡ ತ್ಯಜಿಸಿ ಮನೆಯಲ್ಲೇ ಇದ್ಕೊಂಡು ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸುವಂತಹ ಯೋಗಾಂಶ ಅನ್ನುವಂಥದ್ದು ಹೊಂದಿರ್ತಾನೆ. ಇದು ಚಕ್ರಗಳ ಬಗ್ಗೆ ಇರ್ತೈತೆ. ಓಕೆ ಗುರುಜಿ, ಇನ್ನು ಆಯುಷ್ಯ ರೇಖೆಯ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆಯುಷ್ಯ ರೇಖೆ ಅರ್ಧಕ್ಕೆ ನಿಂತು ಹೋದ್ರೆ ಆಯುಷ್ಯ ಇರೋದಿಲ್ಲ ಅಂತನ, ಹೇಗೆ? ಸಾಮಾನ್ಯವಾಗಿ ಆಯುಷ್ಯ ರೇಖೆ ಆಗ್ಲೇ ಹೇಳಿದ್ವಿ, ಆಯುಷ್ಯ ರೇಖೆ ಆಗಿರ್ಬೋದು, ಸತಿಪತಿ ರೇಖೆ ಆಗಿರ್ಬೋದು, ಧನ ರೇಖೆ ಆಗಿರ್ಬೋದು, ವಿದ್ಯಾ ರೇಖೆ ಆಗಿರ್ಬೋದು, ನಶಿಸಿ ಹೋಗೋದಿಲ್ಲ ಇದು. ಅಂದ್ರೆ ಮೊದಲಿನಿಂದನೂ ಕೂಡ ಕೊನೆವರೆಗೂ ಮೊದಲೇ ಮಗು ಜನನ ಆದಾಗ್ಲೇನೆ ಪ್ರಿಂಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಮೊದಲೇ ಇರುತ್ತದೆ. ಆದ್ರೂ ಕೂಡ ಈ ಮಧ್ಯದಲ್ಲಿ 6 ತಿಂಗಳು 7 ತಿಂಗಳು 8 ತಿಂಗಳು ವರ್ಷಕ್ಕೆ ಕನೆಕ್ಟ್ ಆಗುವಂತಹ ಸಣ್ಣ ಪುಟ್ಟ ರೇಖೆಗಳು ಇರ್ತಾವಲ್ಲ, ಈ ರೇಖೆಗಳಿಂದ ಅವುಗಳಿಗೆ ಅಡೆತಡೆಗಳಾಗ್ತವೆ. ಅಂದ್ರೆ ಸತಿಪತಿ ರೇಖೆಗಳಾಗಿರ್ಬೋದು, ಆಯುಷ್ಯ ರೇಖೆಗಾಗಿರ್ಬೋದು, ಮತ್ತು ವಿದ್ಯಾ ರೇಖೆಗಾಗಿರ್ಬೋದು, ಧನ ರೇಖೆಗಾಗಿರ್ಬೋದು, ಇವುಗಳಿಗೆ ಬೇರೆ ರೇಖೆಗಳು ಅಡೆತಡೆಗಳು ಬಂದೇ ಬರ್ತವೆ. ಈ ಅಡೆತಡೆಗಳು ಬರ್ತಾ ಇದ್ದಂಗೆ ಎಚ್ಚೆತ್ತುಕೊಂಡು ನೋಡ್ಕೊಂಡು ಅರಿವು ತಿಳ್ಕೊಂಡು, ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಬಲಗೈಯನ್ನು, ಹೆಣ್ಣು ಮಕ್ಕಳಿಗೆ ಎಡಗೈಯನ್ನು ನೋಡಬೇಕಾಗಿರುವಂತಹ ಜ್ಯೋತಿಷ್ಯ ಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಎಡಗಡೆ ನೋಡ್ಬೇಕು, ಗಂಡು ಮಕ್ಕಳಿಗೆ ಯಾಕೆ ಬಲಗಡೆ ನೋಡ್ಬೇಕು ಅಂತಂದ್ರೆ, ಅರ್ಧನಾರೇಶ್ವರ ಅಂತಂದ್ರೆ ಶಿವ ಮತ್ತು ಪಾರ್ವತಿ. ಈ ಹೇಗೆ ಶಿವ ಮತ್ತು ಪಾರ್ವತಿಯ ಪ್ರತಿಯೊಂದು ಹೆಣ್ಮಗುನಲ್ಲೂ ಗಂಡಿನ ಅಂಶ ಇರ್ತದೆ, ಪ್ರತಿಯೊಂದು ಗಂಡಿನಲ್ಲೂ ಕೂಡ ಹೆಣ್ಣಿನ ಅಂಶ ಇರ್ತದೆ. ಹೀಗಿರುವಾಗ ಪ್ರತ್ಯೇಕವಾಗಿ ಇದರಲ್ಲಿ ವಿಶೇಷವಾಗಿ ಹೆಣ್ಮಗುಗೆ ಸಂತಾನ ಭಾಗ್ಯದಲ್ಲಿ ಕೆಲವರು ಬಂದ್ಬಿಟ್ಟು ಗಂಡು ಮಕ್ಕಳಿಗೆ ತೋರಿಸ್ಬಿಟ್ಟು ನಮ್ಗೆ ಗುರುಗಳೇ ನಮ್ಮ ಹಸ್ತರೇಖೆ ನೋಡಿ ಮಕ್ಕಳೆಷ್ಟಿದ್ದಾವೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಗಂಡು ಮಕ್ಕಳಿಂದ ಯಾವುದೇ ಕಾರಣಕ್ಕೂ ಕೂಡ ಸಂತಾನ ಫಲ, ಸಂತಾನ ಭಾಗ್ಯವನ್ನು ನೋಡಕ್ ಆಗದೇ ಇಲ್ಲ. ಇನ್ನು ಗುರುಜಿ, ಧನ ಸಂಪತ್ತನ್ನ ರೇಖೆಗಳಲ್ಲಿ ಹೇಗೆ ನಿರ್ಧಾರವನ್ನ ಮಾಡ್ಲಾಗುತ್ತೆ? ಧನ ಸಂಪತ್ತು ಮತ್ತು ವೈವಾಹಿಕ ಜೀವನ ಅಂತಂದ್ರೆ ಪ್ರೀತಿ ವಿಶ್ವಾಸದಲ್ಲಿ ಜೀವನ ಅಂತಂದ್ರೆ, ಗಂಡ ಹೆಂಡತಿರಲ್ಲಿ ಮಾತ್ರನೇ ಪ್ರೀತಿ ವಿಶ್ವಾಸ ಅಲ್ಲ, ಮಕ್ಕಳಲ್ಲೂ ಕೂಡ ಪ್ರೀತಿ ವಿಶ್ವಾಸ, ಗಂಡ ಹೆಂಡತಿರಲ್ಲೂ ಕೂಡ ಪ್ರೀತಿ ವಿಶ್ವಾಸ, ಪ್ರೇಮ ವಿವಾಹ ಮತ್ತು ಏನ್ ಪ್ರಶ್ನೆ ಕೇಳಿದ್ರಿ, ಹಣಕಾಸಿಗೆ ಸಂಬಂಧಪಟ್ಟಂತೆ. ಇವು ಯಾವುದನ್ನ ಮೇಜರ್ ಆಗಿ ನೋಡ್ಕೊಳ್ತೀವಿ ಅಂತಂದ್ರೆ, ಶಂಕುವಿಂದ
ಸ್ಥಾಪನೆ ಆಗುತ್ತದೆ. ಒಂದು ಶಂಕು ಇದ್ರೆ ಸಂತೋಷ ಪಡ್ತಾನೆ, ಅವನು ಅನ್ಕೊಂಡಿದ್ದನ್ನ ಸಿದ್ಧಿಸ್ತಾನೆ. ಎರಡು ಶಂಕು ಇದ್ರೆ ದರಿದ್ರನಾಗ್ತಾನೆ. ಅಂತಂದ್ರೆ ಪ್ರೀತಿ ವಿಶ್ವಾಸದಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ, ಕುಟುಂಬದಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ, ಹಣಕಾಸಿನಲ್ಲೂ ಕೂಡ ಅನ್ಕೊಂಡಿದ್ದನ್ನ ಬಿಸ್ನೆಸ್ ಮಾಡುವಂತವ್ರು ಎರಡು ಶಂಕರ ಇರೋರು ಬಿಸ್ನೆಸ್ ಮಾಡೋಕ್ ಆಗದೇ ಇಲ್ಲ. ವ್ಯವಹಾರ ಮತ್ತು ಕೆಲಸ, ಕೂಲಿ ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ಬೇಕು, ಹೋಗ್ಬೇಕು, ಆ ರೀತಿಯಾಗಿರ್ತೈತೆ. ಇಲ್ಲ ಮಾಸ್ಟರ್ ಸೈಕಲ್ ಏನಿರ್ತೈತೋ, ನನ್ನ ಸಂಬಳ ಇಷ್ಟು ಬರ್ತೈತೆ, ಮನೆ ಬಿಲ್ ಇಷ್ಟು ಕಟ್ಟಬೇಕು, ಇಷ್ಟು ಮಾಡ್ಬೇಕು, ಈ ತರನೇ ವ್ಯವಹಾರ ಹೋಗ್ಬಿಡ್ತೈತೆ. ಮೂರು ಚಕ್ರ ಇದ್ರೆ ಅವನು ಇರೋದ್ರಲ್ಲಿ ಸ್ವಲ್ಪ ಸಾಧಾರಣ ಮಟ್ಟವಾಗಿರ್ತಾನೆ. 4 ಶಂಕು ಇದ್ರೆ ರಾಕ್ಷಸ ಗುಣಗಳನ್ನು ಹೊಂದಿರ್ತಾನೆ. 5 ಶಂಕು ಇದ್ರೆ ಸಾಧಾರಣವಾದ ಜೀವನವನ್ನು ಅನುಭವಿಸ್ತಾ ಇರ್ತಾನೆ. 6 ಶಂಕು ಇದ್ರೆ ಮಹಾಬಲ, ಅಂತಂದ್ರೆ ಅವನಿಗೆ ಎಲ್ಲಾ ರೀತಿಯ ಯೋಗಾಂಶನೂ ಕೂಡ ಇರುತ್ತದೆ, ಒಂದು ಒಳ್ಳೆ ಜ್ಞಾನ ಅನ್ನುವಂಥದ್ದು ಇರ್ತೈತೆ, ಏನನ್ ಬೇಕಾದ್ರೂ ಕೂಡ ಸಾಧಿಸ್ತೀನಿ ಅನ್ನುವಂಥದ್ದು ಇರ್ತೈತೆ. ಆದ್ರೂ ಚಂಚಲವಾದ ಮನಸ್ಥಿತಿ, ಹಾರಾಟ ಕುಂತಿರ್ತತೆ ಯಾವಾಗ್ಲೂ ಕೂಡ. 7 ಚಕ್ರ ಇದ್ದಾಗ ನಶಿಸಿ ಹೋಗ್ತಾನೆ, 7 ಬೀಳು ಅನ್ನುವಂಥದ್ದು. ಅದೇ 7 ಶಂಕು ಇದ್ದಾಗ ಎಲ್ಲವನ್ನೂ ಕೂಡ ಪಡ್ಕೊಳ್ಳುವಂತಹ ಭಗವಂತನ ಆಶೀರ್ವಾದ, ಪಂಚಜನ್ಯ ಅನ್ನುವಂಥದ್ದು ಏನಿದೆಯೋ, ಪಂಚಭೂತಗಳಿಂದ ಈ 5 ಶಂಕುಗಳಿದ್ರೆ ಪಂಚಭೂತಗಳೇ ನಮಗೆ ಸಪೋರ್ಟ್ ಮಾಡ್ತವೆ, ಏನನ್ ಬೇಕಾದ್ರೂ ಕೂಡ ಸಂಪಾದಿಸ್ಕೋಬಹುದು. 8 ಚಕ್ರಗಳಿದ್ರೆ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ, ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬೆಳಿತಾನೆ. 9 ಚಕ್ರ ಇದ್ರೆ ಅವನು ಪ್ರಜಾಪಾಲಕನಾಗ್ತಾನೆ. ಅಂದ್ರೆ ರಾಜಯೋಗ ಅಂತಂದ್ರೆ ಏನಂತಂದ್ರೆ ಬಿಸ್ನೆಸ್ ಮತ್ತು ಉನ್ನತವಾದ ಸ್ಥಾನ ಮತ್ತು ರಾಜಕೀಯವಾಗಿ ಬೆಳೆಯುವಂತಹ ಯೋಗ ಬಲ 9 ಶಂಕು ಇದ್ರೆ. 10 ಶಂಕು ಇದ್ರೆ ಏನಾಗ್ತಾರೆ ಅಂತಂದ್ರೆ ವಿದೇಶ ಪ್ರಯಾಣಗಳನ್ನು ಜಾಸ್ತಿ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ಇರ್ತೈತೆ. ತನ್ನನ್ನು ತಾನು ಅರ್ಥಕೊಂಡು ತನ್ನಂತೆ ಇತರರನ್ನು ಕೂಡ ಬೆಳೆಸುವಂತಹ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಸರಿ ಗುರುಜಿ, ಇನ್ನು ಕಣ್ಣಿನಲ್ಲಿ ಮಚ್ಚೆ ಇದ್ರೆ ಅದೃಷ್ಟ ನಮ್ಮದಾಗತ್ತೆ ಅಂತ ಹೇಳ್ತಾರೆ, ಇದು ನಿಜಾನಾ? ಮಚ್ಚೆ ಅನ್ನುವಂಥದ್ದು ಎಕ್ಸಾಂಪಲ್ ಆಗಿ ಮಚ್ಚೆ ಅನ್ನುವಂಥದ್ದು 2 ವಿಧಾನಗಳಿದಾವೆ. ಒಂದು ಜಾನಪದ ಶೈಲಿನಲ್ಲಿ ಕಾರೆಹಳ್ಳು ಅಂತ ಹೇಳ್ತೀವಿ ಮತ್ತು ಮಚ್ಚೆ ಅಂತ ಹೇಳ್ತೀವಿ. ಮಚ್ಚೆ ಅನ್ನುವಂಥದ್ದು ಹುಟ್ಟದಾಗಲಿಂದ ಬರುವಂತಹ ಮಚ್ಚೆಗೂ ಮತ್ತು ಕಾಲಕ್ರಮೇಣ ವಯಸ್ಸು ಬೆಳೀತಾ ಇದ್ದಂಗೆ, ಅಂದ್ರೆ ಮಗುವಿನ 11 ವರ್ಷ ಆದ ನಂತರ ಬೆಳೆಯುವಂತಹ ಮಚ್ಚೆಗೂ ಮತ್ತು ಸುಳಿಗೂ, ಪ್ರತಿಯೊಂದು ಮಚ್ಚೆ ಬೆಳೆದಾಗ್ಲೂ ಕೂಡ ಸುಳಿ ಯಾವ್ದಾದ್ರೂ ಒಂದು ರೂಪದಲ್ಲಿ ಸುಳಿ ಬೆಳೆಯುತ್ತೆ. ಈ ಮಚ್ಚೆಗೂ ಮತ್ತು ಸುಳಿಗೂ ಅವಿನಾ ಬಂಧ. ಅಂತಂದ್ರೆ ಯಾವ ದಿಕ್ಕಿನಲ್ಲಿದೆ, ಅಂದ್ರೆ ಸ್ತ್ರೀ ರೂಪದಲ್ಲಿ ಇದೆಯಾ ಮತ್ತು ಪುರುಷನ ರೂಪದಲ್ಲಿ ಇದೆಯಾ, ಯಾವ ದಿಕ್ಕಿಗಿದೆ, ಏನು ಫಲ ಕೊಡುತ್ತದೆ ಅನ್ನುವಂಥದ್ದು. ಯಾವುದೇ ಹೆಣ್ಣಿಗೂ ಪುರುಷನ ರೂಪದಲ್ಲಿ ಅಂದ್ರೆ ಬಲಗಡೆ ದಿಕ್ಕಿನಲ್ಲಿ ಇದ್ದಾಗ ಉನ್ನತವಾದ ಸ್ಥಾನ, ಒಂದು ಯೋಗ ಬಲ, ಒಂದು ಸಕ್ಸಸ್ಫುಲ್ ಯಾವುದು ಅನ್ಕೊಳ್ತೀವೋ ಅದು ಕಾಲಕ್ರಮೇಣ ಮೀನ್ಸ್ ವಯಸ್ಸಿಗೆ ಸಂಬಂಧಪಡುತ್ತೆ. 11 ವಯಸ್ಸು ಕಳೆದಾದ ನಂತರನೇ ಬೆಳೆಯುತ್ತೆ ಮಚ್ಚೆಗಳು. ಮತ್ತು ಕಾರಳು ಅಂತ ಏನ್ ಬೆಳಿತೀವೋ ಅದು ಕಾಲಕ್ರಮೇಣ ನಶಿಸಿ ಹೋಗ್ತಾ ಇರುತ್ತೆ. 1 ವರ್ಷ 2 ವರ್ಷ ಇರುತ್ತೆ, ನಶಿಸಿ ಹೋಗುತ್ತೆ, ತಿರ್ಗಾ ಮತ್ತೆ ಬೆಳೆಯುತ್ತೆ. ಅವುಗಳಿಂದ ಫಲಾಫಲಗಳು ತಾತ್ಕಾಲಿಕ. ಇನ್ನು ಗುರೂಜಿ, ಸ್ವಯಂ ಪ್ರಯತ್ನ ನಮ್ಮ ಯಶಸ್ಸಿಗೆ ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ, ಯಾಕೆ ಗುರೂಜಿ? ಸ್ವಯಂ ಪ್ರಯತ್ನ ನಮ್ಮ ಯಶಸ್ಸಿಗೆ ಮುಖ್ಯ ಅಂತಂದ್ರೆ ಹೇಗೆ ಅಂತಂದ್ರೆ, ನಮ್ಮ ಹಸ್ತರೇಖೆಗಳಿಂದ ಇರುವಂತಹ ಒಂದು ಯೋಗ ಬಲ. ಕೆಲವರಿಗೆ ನಿಜ ಹೇಳ್ತೀವಿ, 1000ಕ್ಕೊಬ್ರು ಹಸ್ತರೇಖೆಗಳೇ ಇರೋದಿಲ್ಲ, ನಾವು ನೋಡಿದ್ದೀವಿ. ಕನಿಷ್ಠ ಅಂತಂದ್ರು ನಾನು 13-14 ದೇಶಗಳನ್ನ ಸುತ್ತಿ ಬಂದಿದ್ದೀನಿ. ಮತ್ತು ನನ್ನ ಮನೆಯಲ್ಲಿ ವಂಶ ಪಾರಂಪರ್ಯ ಜ್ಯೋತಿಷ್ಯದಲ್ಲಿ ನಾನು 5ನೇ ತಲೆ. ನಾನು ನೋಡದಂತಹ ಎಷ್ಟೊಂದು ಜ್ಯೋತಿಷ್ಯದಲ್ಲಿ ತಿಳ್ಕೊಬೇಕಾಗಿರುವಂತಹ ಇನ್ನೂ ಇದೊಂದು ಬ್ರಹ್ಮಾಂಡ, ಎಷ್ಟು ತಿಳ್ಕೊಂಡ್ರು ಕೂಡ ತಿಳ್ಕೊಳ್ಳೇಬೇಕಾಗ್ತಾ ಇರ್ತದೆ. ಈಗ ಹೇಳಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೇಖೆಗಳೇ ಇಲ್ಲದೆ ಇರುವಂತಹ ಜನಗಳು ಕೂಡ ತುಂಬಾ ಜನ ಇದ್ದಾರೆ. ಅಂದ್ರೆ ತುಂಬಾ ಬೆರಳೆಣಿಕೆ ಅಷ್ಟು ಮಾತ್ರ ಇದ್ದಾರೆ. ಬಟ್ ಇವ್ರಿಗೂ ಕೂಡ ಯೋಗ ಇಲ್ವಾ? ಹೇಗೆ ಅಂತಂದ್ರೆ, ಅಂಥವರಿಗೆ ಕಣ್ಣಿನಿಂದ, ಅವರ ದೃಷ್ಟಿಕೋನದಿಂದ, ಮುಖಲಕ್ಷಣದಿಂದ ಆಗುವವುಗಳನ್ನ ಹೇಳ್ಬೋದು. ಹೇಗೆ ಅಂತಂದ್ರೆ, ನಮ್ಮ ದೃಷ್ಟಿಕೋನ, ನಾವು ನೋಡುವಂತಹ ನೋಟ ಪರಿಸರವನ್ನು 9 ಕಿಲೋಮೀಟರ್ ವರೆಗೂ ಕೂಡ ನಮಗೆ ಕಾಣಿಸುತ್ತೆ. ಅಂದ್ರೆ ನಮ್ಮ ದೃಷ್ಟಿ ದೂರ ಎಷ್ಟು ಅಂತಂದ್ರೆ, ಯಾವುದೇ ಐಫೈ ಕ್ಯಾಮ್ರಾ ಬಂದ್ರೂ ಕೂಡ ಅಷ್ಟು ನಮ್ಮ ಕಣ್ಣಿಗೆ ಕಾಣುವಷ್ಟು ಪವರ್ಫುಲ್ ಎನರ್ಜಿ ಯಾವ ಇದಕ್ಕೂ ಕೂಡ ಇರೋದಿಲ್ಲ. ಅಂದ್ರೆ 9 ಕಿಲೋಮೀಟರ್ ಮತ್ತು 9 ಎಕರೆ ಅಷ್ಟು ನಮ್ಮ ದೃಷ್ಟಿಕೋನ. ಈ ಹಸ್ತರೇಖೆ ಯಾರಿಗೆ ಇರೋದಿಲ್ವೋ, ಡೇಟ್ ಆಫ್ ಬರ್ತ್ ಯಾರಿಗೆ ಇರೋದಿಲ್ವೋ ಅಂಥವರಿಗೆ ಮುಖಲಕ್ಷಣದಿಂದ, ಕಣ್ಣಿನ ದೃಷ್ಟಿಯಿಂದ, ಕಣ್ಣಿನ ನೋಟದಿಂದ ಭವಿಷ್ಯವನ್ನು ಕೂಡ ತಿಳ್ಕೋಬಹುದು. ಆ ಕಣ್ಣಿನಲ್ಲಿ ಆಗುವಂತಹ
ಒಂದು ಹೊಳಿತನ್ನು, ಜೀವನಕ್ಕೆ ಒಂದು ಕಾಂತಿ ಅಂತಂದ್ರೆ ಒಂದು ಸ್ಪೆಷಲ್ ಎನರ್ಜಿ ಹೇಗೆ ನಮಗೆ ಕನೆಕ್ಟಿವಿಟಿ ಆಗುತ್ತೆ, ಭಗವಂತನನ್ನು ಹೇಗೆ ನಾವು ಕಣ್ಣಾರೆ ಪ್ರಾರ್ಥಿಸಬಹುದು, ಹೇಗೆ ನಮ್ಮ ದಿವ್ಯ ದೃಷ್ಟಿಯಿಂದ ಅಂತಂದ್ರೆ ಮೂರನೇ ಕಣ್ಣು ಮುಕ್ಕಣ್ಣ ಅಂತ ಏನ್ ಹೇಳ್ತೀವ, ಶಿವನ ಆಜ್ಞೆಯಿಂದ ಬಂದಂತಹ ಬೀಜ ಮಂತ್ರಗಳನ್ನು ನಾವು ಪಠಿಸಿದಾಗ, ಕಣ್ಣಿನಲ್ಲಿ ನೋಡಿದಾಗ ಮತ್ತು ಅದನ್ನ ಸ್ಪರ್ಶಿಸಿದಾಗ ನಮಗೆ ಆಗುವಂತಹ ಒಂದು ಆಲೋಚನೆಗಳಾಗಿರ್ಬೋದು, ಒಂದು ದುರಾಲೋಚನೆ ಆಗಿರ್ಬೋದು, ಎಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳುವಂತಹ ಒಂದು ಕೆಪಾಸಿಟಿ, ಒಂದು ಎನರ್ಜಿ ಕಣ್ಣಿಗಳಿಗಿದಾವೆ. ಓಕೆ ಗುರುಜಿ, ಕೆಲವು ರೇಖೆಗಳಲ್ಲಿ ಮಾತ್ರ ಬದಲಾವಣೆಗಳು ಸಂಭವಿಸುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೇಖೆಗಳು, ಜೊತೆಗೆ ಅದಕ್ಕೆ ಇರುವಂತಹ ಕಾರಣ ಏನು? ಮುಖ್ಯವಾಗಿ ವಿಶೇಷವಾಗಿ ರೇಖೆಗಳಲ್ಲಿ ಉನ್ನತವಾದ ರೇಖೆ ಗರುಡ ರೇಖೆ ಅಂತ ಹೇಳ್ತೀವಿ. ಈ ಗರುಡ ರೇಖೆ ಯಾರಲ್ಲಿ ಇರ್ತೈತೋ ಅವರು ಎಲ್ಲಾ ತರದ ರಾಜವಂಶವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ಒಂದು ಹುಲ್ಕಡ್ಡಿನಲ್ಲಿ ಕಳೆದೋಗುವಂತಹ ಯೋಗ ಬಲ ಅನ್ನುವಂಥದ್ದು ಇರ್ತೈತೆ. ಎರಡನೆಯದಾಗಿ ಪುಷ್ಯ ರೇಖೆ ಅನ್ನುವಂಥದ್ದು ಇರ್ತೈತೆ. ಆ ಪುಷ್ಯ ರೇಖೆಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಕ್ತಿ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ತನ್ನ ಮನೆಗೆ ತಾನು ಅಧಿಪತಿ ಆಗಿರ್ತಾನೆ. ಎಲ್ಲವನ್ನೂ ನಿಭಾಯಿಸುವ ಒಂದು ಕೆಪಾಸಿಟಿ, ಒಂದು ಧೈರ್ಯ ಅನ್ನುವಂಥದ್ದು ಆ ಮಗುಗೆ ಇರ್ತೈತೆ. ಮತ್ತು ರೋಹಿಣಿ ನಕ್ಷತ್ರ, ರೋಹಿಣಿ ರೇಖಾ ಅನ್ನುವಂಥದ್ದು ಬರ್ತೈತೆ. 27 ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ರೋಹಿಣಿ ನಕ್ಷತ್ರ. ಹಾಗೇನೆ ಈ ಎಲ್ಲ ರೇಖೆಗಳಲ್ಲೂ ಕೂಡ ಎಷ್ಟು ನಶಿಸಿ ಹೋಗ್ತಾ ಇದ್ರು ಕೂಡ ಈ ರೋಹಿಣಿ ನಕ್ಷತ್ರ ರೇಖೆ ಸಂಬಂಧಪಡುವಂಥದ್ದು ಈ ಕಾರ್ನರ್ ಅಲ್ಲಿ ಬರುತ್ತೆ. ಈ ಮಕ್ಕಳ ಯೋಗ ಬಲ ಅನ್ನುವಂಥದ್ದು ನೋಡ್ತೀವಿ. ಸಂತಾನ ಫಲ, ಎಷ್ಟು ಹೆಣ್ಣು ಮಕ್ಕಳು ಬೆಳೆಯುತ್ತವೆ ಮತ್ತು ಎಷ್ಟು ಗಂಡು ಮಕ್ಕಳು ಫಲ ಅನ್ನುವಂಥದ್ದು. ಈ ರೋಹಿಣಿ ರೇಖೆಗೆ ಸಂಬಂಧಪಡುವಂತಹ ಯೋಗ ಬಲ ಯಾರಿಗೆ ಎದ್ದು ಕಾಣುತ್ತೋ, ಅಂದ್ರೆ ಭೂತ್ ಕನ್ನಡಿಯಿಂದ ನೋಡ್ತೀವಿ ನಾವು. ಸಾಮಾನ್ಯವಾಗಿ ಹಸ್ತರೇಖೆಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಭೂತ್ ಕನ್ನಡಿಯಿಂದ ನೋಡ್ತೀವಿ. ಭೂತ್ ಕನ್ನಡಿಯಿಂದ ನೋಡ್ದಿರಾನೆ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣುವಂತಹ, ಈಗ ಹೆಬ್ಬೆರಳಿಗೆ ಅನ್ನದ ರೇಖೆ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ರೋಹಿಣಿ ರೇಖೆ ಬರ್ತೈತೆ. ಅದು ಡೈರೆಕ್ಟ್ ಆಗಿ ನಮಗೆ ಯಾರಿಗೆ ಕಣ್ಣಿಗೆ ಕಾಣುತ್ತೋ ಅಂತವರು ತನ್ನ ಜನ್ಮನೇ ಪುನರ್ಜನ್ಮ ಅಂತ, ಇಂದಿನ ಜನ್ಮ ಆಗಿರ್ಬೋದು, ಮುಂದಿನ ಜನ್ಮದಲ್ಲಿ ಆಗಿರುವಂತಹದ್ದು, ಏನು ಹೇಗಿದ್ದೆ ನಾನು, ಮುಂದೆ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಮುಂದೆ ಹೇಗಿದ್ದೀನಿ ಅನ್ನುವಂಥದ್ದು ತಿಳ್ಕೊಳ್ಳುವಂತಹ ಧೈರ್ಯನೂ ಕೂಡ, ಮನೋಜ್ಞಾನನೂ ಕೂಡ ಇರ್ತೈತೆ ಅವರಿಗೆ. ಓಕೆ ಗುರುಜಿ, ಇನ್ನು ಭವಿಷ್ಯವನ್ನ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಹಸ್ತರೇಖೆಗಳನ್ನೇ ಆಶ್ರಯಿಸ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಆಯಾಮಗಳು ಇದೆಯಾ? ಮುಖ್ಯವಾಗಿ ಆವಾಗಲೇ ಹೇಳಿದಾಗೆ ಯಾವುದೇ ಒಂದು ರಾಶಿ ನಕ್ಷತ್ರಗಳು ಇಲ್ಲದೆ ಹೋದವರಿಗೆ ಮತ್ತು ಯಾವುದೇ ಒಂದು ಭಗವಂತನ ಮೇಲೆ ಭಕ್ತಿ ಎನ್ನುವಂಥದ್ದು ಇದ್ದೂನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ನಿಜಾನ ಸುಳ್ಳ, ಭಗವಂತ ಇದಾನ ಇಲ್ವಾ? ಖಂಡಿತವಾಗ್ಲೂ ಕೂಡ ಭಗವಂತ ನಮ್ಮ ಕಣ್ಣು ಮುಂದೆನೆ ಇದ್ದಾನೆ. ನಮ್ಮ ಸಾಕ್ಷಾತ್ ಇವಾಗ ಕಣ್ಣಿಗೆ ಕಾಣುವಂಥದ್ದು ಒಂದು ಸೂರ್ಯ ಚಂದ್ರ ಮಹಾತ್ಮರು ಇರುವಂಥದ್ದು ಎಷ್ಟು ಸತ್ಯನೋ, ಅಮಾಸೆ ಪೌರ್ಣಮಿ ಅನ್ನುವಂಥದ್ದು ನಡೀತಾ ಇರುವಂಥದ್ದು ಎಷ್ಟು ಸತ್ಯನೋ, ಬೆಳಕು ಮತ್ತು ರಾತ್ರಿ, ಹಗಲು ಮತ್ತು ರಾತ್ರಿ ನಡೀತಾ ಇರುವಂಥದ್ದು ಎಷ್ಟು ಸತ್ಯನೋ ಅಷ್ಟೇ ಪ್ರಾಮುಖ್ಯತೆ ಸತ್ಯ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರನೂ ಕೂಡ ಇದೆ. ಇದರಲ್ಲಿ ವಿಶೇಷವಾಗಿ ನಾವು ಏನು ಹಸ್ತರೇಖೆಯಿಂದ ಪ್ರಾಮುಖ್ಯತೆಯಿಂದ ನೋಡ್ತೀವಿ. ಹಸ್ತರೇಖೆ ಇಲ್ಲದೆ ಹೋದಾಗ ಸಂಖ್ಯಾಶಾಸ್ತ್ರದಿಂದ, ಸಂಖ್ಯಾಶಾಸ್ತ್ರ ಇಲ್ಲದೆ ಹೋದಾಗ ಕವಡೆ ಶಾಸ್ತ್ರದಿಂದ, ಕವಡೆ ಶಾಸ್ತ್ರ ಇಲ್ಲದೆ ಹೋದಾಗ ಜಾತಕ ರತ್ನಾವಳಿ ಅಂತ ಬರ್ತೈತೆ, ರಮಲ ಶಾಸ್ತ್ರ ಅಂತ ಬರ್ತೈತೆ. ಇವುಗಳಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳ್ಕೊಂಡಾಗ ನಮ್ಮ ಜೀವನದ ಹಾದಿ ಸುಖಕರವಾಗಿದೆಯಾ, ನಷ್ಟ ಇದೆಯಾ, ನಷ್ಟ ಇದ್ರೆ ಅದಕ್ಕೆ ಪರಿಹಾರ ಏನು, ಹೇಗೆ ನಾವು ಸಕ್ಸಸ್ ಮಾಡ್ಕೋಬೇಕು ನಮ್ಮ ಜೀವನಾನ. ಅಂದ್ರೆ ನಾವು ಜ್ಯೋತಿಷ್ಯ ಕೇಳುವಂಥದ್ದು ನಮ್ಮ ಜೀವನವನ್ನು ನಾವು ಸಮೃದ್ಧಿ ಪಡಿಸ್ಕೊಳ್ಳುವುದಕ್ಕೋಸ್ಕರ ಹೊರತು ಬೇರೆಯವ್ರಿಗಲ್ವಲ್ಲ. ನಮ್ಮ ಜೀವನದ ಅಡೆತಡೆಗಳು ಏನಾಗ್ತಾ ಐತೆ, ನಮ್ಮ ಜೀವನದ ಬೆಳವಣಿಗೆಗಳು ಹೇಗಿದಾವೆ ಅನ್ನುವಂಥದ್ದು ತಿಳ್ಕೊಳ್ಳುವುದಕ್ಕೋಸ್ಕರ ಜೀವನ ನಾಡಿ ಅನ್ನೋದು ತಿಳ್ಕೋಬಹುದು. ಹೀಗೆ ವಿಶೇಷವಾಗಿ ಹಸ್ತರೇಖೆನಲ್ಲಿ ಅನ್ನರೇಖೆ ಮತ್ತು ವಿದ್ಯಾರೇಖೆ ಮತ್ತು ಸತಿಪತಿ ರೇಖೆ ಮತ್ತು ಆಯುಷ್ಯ ರೇಖೆ, ಇಷ್ಟು ಚೆನ್ನಾಗಿದ್ರೆ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಂಡಂಗೆ ಅವನು. ಇನ್ನು ಗುರುಜಿ, ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಬದಲಾಯಿಸೋದಕ್ಕೆ ಅದೃಷ್ಟ ಮತ್ತು ಕರ್ಮ ಯಾವ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾರೆ? ಅದು ಆಯುಷ್ಯ ರೇಖೆಗೆ ಸಂಬಂಧಪಡುತ್ತದೆ. ಈ ಆಯುಷ್ಯ ರೇಖೆ ಹೇಗೆ ಅಂತಂದ್ರೆ, ನಮ್ಮ ಜೀವನಾಡಿಯನ್ನು ಅಂತಂದ್ರೆ ನಮ್ಮಲ್ಲಿ ಇರುವಂತಹ 7 ಚಕ್ರಗಳು ಏನಿದಾವೋ ಈ 7 ಚಕ್ರಗಳಿಗೂ ಸಂಬಂಧಪಡುವಂಥದ್ದು ಈ ಆಯುಷ್ಯ ರೇಖೆ.
ಈ ಆಯುಷ್ ರೇಖೆ ಎಷ್ಟು ಪ್ರಬಲವಾಗಿರ್ತೈತೋ ನಮ್ಮಲ್ಲಿರುವ 7 ಚಕ್ರಗಳನ್ನು ಕೂಡ ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಯಾವ ಅಂತಂದ್ರೆ ಪ್ರತಿಯೊಬ್ಬನಲ್ಲೂ ಇರ್ತೈತೆ 7 ಚಕ್ರಗಳು ಪ್ರತಿಯೊಬ್ಬನಲ್ಲೂ ಇರ್ತೈತೆ ಮತ್ತು ಆಯುಷ್ ರೇಖೆ ಪ್ರತಿಯೊಬ್ಬನಲ್ಲೂ ಕೂಡ ಇರ್ತೈತೆ. ಕೆಲವರು ಪ್ರಾಕ್ಟೀಸ್ ಮಾಡಿ ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೋಸ್ಕರ ಒಂದು ಮನೋಜ್ಞಾನ ಅನ್ನುವಂಥದ್ದು ಅರಿತುಕೊಂಡಿರ್ತಾರೆ. ಕೆಲವ್ರಿಗೆ ಏನೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಅವಘಡಗಳಿಂದ ಕಷ್ಟ ನೋವು. ಇವಾಗ ಒಂದು ಬೆಂಕಿ ಇದೆ ಅಂತಂದ್ರೆ ಅದು ಮುಟ್ಟಿದ್ರೆ ನಮಗೆ ಶಾಖ ಹೊಡೆಯುತ್ತೆ, ತಟ್ಟುತ್ತೆ. ಓಕೆ ಗುರುಜಿ, ಇನ್ನು ಹಸ್ತರೇಖೆಗಳು ನಮ್ಮ ಜೀವನದ ಗುರಿಯನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾರೆ, ಇದು ನಿಜಾನ ಗುರುಜಿ? ಖಂಡಿತವಾಗ್ಲೂ ಸತ್ಯನೇ. ಇವಾಗ ಆಯುಷ್ ರೇಖೆಗೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ. ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದು ವಿದ್ಯಾರೇಖೆ. ಈ ವಿದ್ಯಾರೇಖೆ ಅಲ್ಪ ವಿದ್ಯೆ ಮಹಾಗರ್ವಿ ಅಂತಂಥದ್ದು ಹೇಗೆ ಹೇಳ್ತೀವೋ ಹಾಗೆ ವಿದ್ಯಾರೇಖೆ ಏನಾಗ್ತೈತೆ ಅಂತಂದ್ರೆ ಎಷ್ಟೇ ಒಂದು ಉನ್ನತವಾದ ಸ್ಥಾನ ಇದ್ರೂ ಕೂಡ ವಿದ್ಯಾ ಅಂತ ಮೀನ್ಸು ಎಜುಕೇಶನ್ನು ಸ್ಕೂಲಲ್ಲಿ ಓದುವಂತಹ ಪಠ್ಯ ಪುಸ್ತಕಕ್ಕೆ ಸಂಬಂಧಪಡುವಂತಹ ವಿದ್ಯೆ ಮಾತ್ರನೇ ಅಲ್ಲ. ನಮ್ಮ ಸ್ಕೂಲಲ್ಲಿ ಮಾಸ್ಟರ್ಗಳು ಮೊದಲಿಂದನೂ ಕೂಡ ಗಾದೆ ಮಾತೆ ಇದೆ, ಪುಸ್ತಕದ ಬದನೆಕಾಯಿ ಸಾಂಬಾರ್ಗೆ ಆಗೋದಿಲ್ಲ ಅಂತ ಹೇಳಿ. ಪುಸ್ತಕದಲ್ಲಿ ಅಂತಂದ್ರೆ ಎಜುಕೇಶನ್ ಅಲ್ಲೂ ಶಾಲಾ ಸ್ಕೂಲ್ಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ನಾವು ಕಲ್ತಂತಹ ವಿದ್ಯೆ ನಮಗೆ ಮತ್ತು ಸರ್ಟಿಫಿಕೇಟ್ಗೆ ಅಷ್ಟೇ ಅದು ಸೀಮಿತ. ಒಂದು ವ್ಯವಹಾರ ಕೆಲಸ ಕಾರ್ಯಗಳಿಗೆ ಒಂದು ಉದ್ಯೋಗಕ್ಕೆ ಸಂಬಂಧಪಡುವಂತಹ ಒಂದು ಸರ್ಟಿಫಿಕೇಟ್ಗೋಸ್ಕರನೇ ವಿದ್ಯಾ. ನಾವು ಹುಟ್ಟಿದಾಗ್ಲಿಂದನೂ ಕೂಡ ಪೂರ್ವ ಜನ್ಮದಿಂದ ಕಲ್ತಂತಹ ವಿದ್ಯೆ, ತಾಯಿಯಿಂದ ಕಲ್ತಂತಹ ವಿದ್ಯೆ, ನಮ್ಮ ನೋಟದಿಂದ ನಮ್ಮ ಅನುಭವದಿಂದಂತಹ ಕಲ್ತಂತಹ ವಿದ್ಯೆ ಇದು ಮೇರು ಪರ್ವತ. ಇದು ಪ್ರಪಂಚವನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಕೊಡುವಂತಹದ್ದು. ಆದ ಕಾರಣದಿಂದ ವಿದ್ಯಾರೇಖೆಗೆ ಯಾವ ರೇಖೆಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ, ಏನಕ್ಕೆ ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ತುಂಬಾ ವಿಧಾನಗಳಿದ್ದಾವೆ. ಆ ವಿದ್ಯಾರೇಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಅಡಚಣೆಗಳನ್ನು ಕೂಡ ತಪ್ಪಿಸ್ಕೋಬಹುದು. ಓಕೆ ಗುರುಜಿ, ಇನ್ನು ಮುಖ ನೋಡಿ ಭವಿಷ್ಯವನ್ನ ನುಡಿತಾರೆ, ಹಾಗಾಗಿ ಸಾಕಷ್ಟು ಜನಕ್ಕೆ ಇದು ಸತ್ಯನಾ ಅಥವಾ ಸುಳ್ಳು ಅನ್ನುವಂತಹ ಒಂದು ಮನೋಭಾವ ಇರುತ್ತೆ. ಈ ಕುರಿತು ಹೇಳೋದಾದ್ರೆ, ಮುಖ ನೋಡಿ ಭವಿಷ್ಯ ಹೇಳುವಂಥದ್ದು 2 ವಿಧಾನಗಳಿದ್ದಾವೆ. ಒಂದು ಯಾವುದೇ ಒಂದು ಜನರಲ್ ಆಗಿ ಜ್ಯೋತಿಷ್ಯವನ್ನು ತಿಳ್ಕೊಳ್ದಿರಾನೆ, ಜ್ಯೋತಿಷ್ಯದ ಅರಿವು ಇಲ್ದಿರಾನೆ ಪ್ರಪಂಚ ಜ್ಞಾನ ಅನ್ನುವಂಥದ್ದು ತಿಳ್ಕೊಂಡು ಒಂದು ಮುಖ ಲಕ್ಷಣ ನೋಡಿದಾಗ ಆ ಮುಖದಲ್ಲಿ ಇರುವಂತಹ ಹಾವಭಾವಗಳನ್ನು ನೋಡಿ ಹೇಳುವಂಥದ್ದು ಅದು ಜನರಲ್ ಟಾಕ್ಸ್. ಜೀವನ ಭವಿಷ್ಯವನ್ನು ಹೇಳುವಂಥದ್ದು ಹಣೆಯಲ್ಲಿ ಇರುವಂತಹ ರೇಖೆಗಳು ಅಂತಂದ್ರೆ ಹಿಂಗ್ ಮಾಡಿದಾಗ ಕೆಲವು ರೇಖೆಗಳು ಬೀಳ್ತೈತೆ ಅದು, ಮತ್ತು ಮುಗುಳ್ನಾಗೆ ನಕ್ಕದಾಗ ಒಂದು ಗುಳಿ ಬೀಳುವಂಥದ್ದು, ಮತ್ತು ಕಣ್ಣಿನಲ್ಲಿ ರೆಪ್ಪೆಗಳಿಗೆ ಸಂಬಂಧಪಡುವಂಥದ್ದು, ಮತ್ತು ಕಣ್ಣಿನ ರೆಪ್ಪೆಗಳು ಅಲುಗಾಡುವಂಥದ್ದು, ಮತ್ತು ಕಣ್ಣಿನ ಒಳಗಡೆ ಇರುವಂತಹ ಮಚ್ಚೆಗಳಿಂದ ಸಂಬಂಧಪಡುವಂಥದ್ದು, ಮತ್ತು ಕಿವಿಗಳಿಗೆ ಸಂಬಂಧಪಡುವಂತಹ ಒಂದು ಯೋಗಾಂಶ ಹೇಗಿದೆ ಅನ್ನುವಂಥದ್ದು ಈ ಮುಖ ಲಕ್ಷಣಕ್ಕೆ ಸಂಬಂಧಪಡುವಂತಹ ಒಂದು ಭವಿಷ್ಯ ನಿಧಿ. ಇದು ಒಂದು ಬ್ರಹ್ಮಾಂಡನೇ. ಈ ವಿದ್ಯೆ ಕಲಿಬೇಕು ಅಂತಂದ್ರೂ ಕೂಡ ನಾವು ಬೀಜ ಮಂತ್ರಗಳನ್ನ ತಪಸ್ ಮಾಡ್ಕೋಬೇಕು, ಬೀಜ ಮಂತ್ರಗಳನ್ನ ವಶಪಡಿಸ್ಕೋಬೇಕು. ಸಾಕ್ಷಾತ್ ಶಿವನ ಮತ್ತು ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು, ಈ ಶಿವನ ಮತ್ತು ಆಂಜನೇಯ ಸ್ವಾಮಿ ಕೂಡ ಶಿವನ ಸ್ವರೂಪನೇ, ಶಿವನನ್ನು ಆರಾಧನೆ ಮಾಡಿದವ್ರಿಗೆ ಮಾತ್ರನೇ ಈ ವಿಶೇಷವಾದ ಮುಖ ಲಕ್ಷಣದ ಭವಿಷ್ಯವನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತದೆ. ಓಕೆ ಗುರುಜಿ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಸ್ತರೇಖೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಹಸ್ತರೇಖೆ ಅಂದ್ರೆ ಏನು, ಹಸ್ತರೇಖೆಗಳಲ್ಲಿ ಯಾವೆಲ್ಲ ವಿಧಗಳು ಇದೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಹಸ್ತರೇಖೆಯ ಕುರಿತು ಯಾವುದೇ ರೀತಿಯ ಗೊಂದಲ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಬಹುದು, ಗುರೂಜಿಯ ಜೊತೆಗೆ ಮಾತನಾಡಬಹುದು ಹಾಗೂ ಭೇಟಿಯಾಗಬಹುದು. ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬಹುದು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098.